ಲಾಕ್ಡೌನ್ ವೇಳೆ ಸಂಕಷ್ಟದಲ್ಲಿರೋ ಜನರಿಗೆ ದಾಸರಹಳ್ಳಿ ಶಾಸಕ ಆರ್ ಮಂಜುನಾಥ್ ನೆರವಾಗಿದ್ದಾರೆ. ಕೊರೋನಾ ಬಗ್ಗೆ ನಿರಂತರವಾಗಿ ಜಾಗೃತಿ ಮೂಡಿಸೋದ್ರ ಜೊತೆಗೆ ಹಸಿದವರಿಗೆ ಆಹಾರ ಪದಾರ್ಥ ವಿತರಿಸ್ತಾ ಇದ್ದಾರೆ. ದಾಸರಹಳ್ಳಿ ವಾರ್ಡ್ನಲ್ಲಿ ಬಡವರಿಗೆ, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ 700 ದಿನಸಿ ಕಿಟ್ ವಿತರಣೆ ಮಾಡಿದ್ದಾರೆ. ಶಾಸಕ ಆರ್ ಮಂಜುನಾಥ್ ಅವರ ಈ ಕಾರ್ಯಕ್ಕೆ ಸ್ಥಳೀಯ ಜೆಡಿಎಸ್ ಮುಖಂಡರು ಸಾಥ್ ನೀಡಿದ್ದಾರೆ. ಲಾಕ್ಡೌನ್ ಆರಂಭ ಆದಂತ ದಿನದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ದಾಸರಹಳ್ಳಿ ಶಾಸಕರು ಆರ್ ಮಂಜುನಾಥ್ ಅವರು ಪ್ರತಿದಿನ ಅಂತ ಹೇಳಿ ಜನರ ಸಂಕಷ್ಟಗಳಿಗೆ ಮಿಡಿತಾ ಇದ್ದಾರೆ. ಬೇಕಾದಂತ ಅಗತ್ಯ ವಸ್ತುಗಳನ್ನ ಒದಗಿಸ್ತಾ ಇದ್ದಾರೆ. ಅವರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಲಾಕ್ಡೌನ್ ಸಡಿಲಾಗಿ ಜನ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಆದ್ರೂ ಕೂಡ ಅಗತ್ಯ ಇರುವಂತ ಸೇವೆ, ದಿನಸಿ ಐಟಮ್ಗಳನ್ನಾಗಿರ್ಬೋದು ಅಥವಾ ಬೇರೆ ವ್ಯವಸ್ಥೆಗಳಾಗಿರ್ಬೋದು, ದಾಸರಹಳ್ಳಿಯಲ್ಲಿ ಮಾತ್ರ ಅಲ್ಲಿನ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಬರುವಂತ ಜನರಿಗೆ ಎಲ್ರಿಗೂ ಕೂಡ ವಿತರಿಸ್ತಾ ಇದ್ದಾರೆ. ಈ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಮಹಿಳೆಯರಿಗೆ ದಿನಸಿ ಸಾಮಗ್ರಿಗಳನ್ನೆಲ್ಲ ವಿತರಿಸ್ತಾ ಇರುವಂತ ವಿಜುವಲ್ಸ್ ಇದು. ದಾಸರಹಳ್ಳಿಯಲ್ಲಿ ಬಡವರು ಹಾಗೆ ನಿರ್ಗತಿಕರಿಗೆ ಆಹಾರದ ಪದಾರ್ಥವನ್ನ ವಿತರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಲಾಕ್ಡೌನ್ ಏನೋ ಸ್ವಲ್ಪ ಸಡಿಲಿಕೆ ಮಾಡಿ ಜನ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಬಡವರು, ನಿರ್ಗತಿಕರ ಪರಿಸ್ಥಿತಿ ಇನ್ನೂ ಕೂಡ ಹೇಗೆ ಲಾಕ್ಡೌನ್ ಪರಿಸ್ಥಿತಿಯ ಕ್ರಿಟಿಕಲ್ ಸಂದರ್ಭದಲ್ಲಿತ್ತು ಅದೇ ರೀತಿಯಾಗಿ ಇದೆ. ಇಂಥ ಟೈಮ್ನಲ್ಲಿ ಶಾಸಕರಾದವರು ಅವರಿಗೆ ನೆರವಾಗಬೇಕಾದದ್ದು ಅವರ ಕರ್ತವ್ಯ. ಅದನ್ನ ದಾಸರಹಳ್ಳಿ ಶಾಸಕರು ಮಾಡ್ತಾ ಇದ್ದಾರೆ. ಅವರ ಈ ಕಾರ್ಯಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಲಾಕ್ಡೌನ್ ವೇಳೆ ಸಂಕಷ್ಟದಲ್ಲಿರೋ ಜನರಿಗೆ ದಾಸರಹಳ್ಳಿ ಶಾಸಕ ಆರ್ ಮಂಜುನಾಥ್ ನೆರವಾಗಿದ್ದಾರೆ. ಕೊರೋನಾ ಬಗ್ಗೆ ನಿರಂತರವಾಗಿ ಜಾಗೃತಿ ಮೂಡಿಸೋದ್ರ ಜೊತೆಗೆ ಹಸಿದವರಿಗೆ ಆಹಾರ ಪದಾರ್ಥ ವಿತರಿಸ್ತಾ ಇದ್ದಾರೆ. ದಾಸರಹಳ್ಳಿ ವಾರ್ಡ್ನಲ್ಲಿ ಬಡವರಿಗೆ, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ 700 ದಿನಸಿ ಕಿಟ್ ವಿತರಣೆ ಮಾಡಿದ್ದಾರೆ. ಶಾಸಕ ಆರ್ ಮಂಜುನಾಥ್ ಅವರ ಈ ಕಾರ್ಯಕ್ಕೆ ಸ್ಥಳೀಯ ಜೆಡಿಎಸ್ ಮುಖಂಡರು ಸಾಥ್ ನೀಡಿದ್ದಾರೆ. ಲಾಕ್ಡೌನ್ ಆರಂಭ ಆದಂತ ದಿನದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ದಾಸರಹಳ್ಳಿ ಶಾಸಕರು ಆರ್ ಮಂಜುನಾಥ್ ಅವರು ಪ್ರತಿದಿನ ಅಂತ ಹೇಳಿ ಜನರ ಸಂಕಷ್ಟಗಳಿಗೆ ಮಿಡಿತಾ ಇದ್ದಾರೆ. ಬೇಕಾದಂತ ಅಗತ್ಯ ವಸ್ತುಗಳನ್ನ ಒದಗಿಸ್ತಾ ಇದ್ದಾರೆ. ಅವರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಲಾಕ್ಡೌನ್ ಸಡಿಲಾಗಿ ಜನ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಆದ್ರೂ ಕೂಡ ಅಗತ್ಯ ಇರುವಂತ ಸೇವೆ, ದಿನಸಿ ಐಟಮ್ಗಳನ್ನಾಗಿರ್ಬೋದು ಅಥವಾ ಬೇರೆ ವ್ಯವಸ್ಥೆಗಳಾಗಿರ್ಬೋದು, ದಾಸರಹಳ್ಳಿಯಲ್ಲಿ ಮಾತ್ರ ಅಲ್ಲಿನ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಬರುವಂತ ಜನರಿಗೆ ಎಲ್ರಿಗೂ ಕೂಡ ವಿತರಿಸ್ತಾ ಇದ್ದಾರೆ. ಈ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ಮಹಿಳೆಯರಿಗೆ ದಿನಸಿ ಸಾಮಗ್ರಿಗಳನ್ನೆಲ್ಲ ವಿತರಿಸ್ತಾ ಇರುವಂತ ವಿಜುವಲ್ಸ್ ಇದು. ದಾಸರಹಳ್ಳಿಯಲ್ಲಿ ಬಡವರು ಹಾಗೆ ನಿರ್ಗತಿಕರಿಗೆ ಆಹಾರದ ಪದಾರ್ಥವನ್ನ ವಿತರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಲಾಕ್ಡೌನ್ ಏನೋ ಸ್ವಲ್ಪ ಸಡಿಲಿಕೆ ಮಾಡಿ ಜನ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಬಡವರು, ನಿರ್ಗತಿಕರ ಪರಿಸ್ಥಿತಿ ಇನ್ನೂ ಕೂಡ ಹೇಗೆ ಲಾಕ್ಡೌನ್ ಪರಿಸ್ಥಿತಿಯ ಕ್ರಿಟಿಕಲ್ ಸಂದರ್ಭದಲ್ಲಿತ್ತು ಅದೇ ರೀತಿಯಾಗಿ ಇದೆ. ಇಂಥ ಟೈಮ್ನಲ್ಲಿ ಶಾಸಕರಾದವರು ಅವರಿಗೆ ನೆರವಾಗಬೇಕಾದದ್ದು ಅವರ ಕರ್ತವ್ಯ. ಅದನ್ನ ದಾಸರಹಳ್ಳಿ ಶಾಸಕರು ಮಾಡ್ತಾ ಇದ್ದಾರೆ. ಅವರ ಈ ಕಾರ್ಯಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ.